ಮೈಸೂರಿನಲ್ಲಿ ಹುಲಿ ದಾಳಿಗೆ ಮೂವರು ಬಲಿ. ಬಂಗಾಳ ಮಾದರಿಯಲ್ಲಿ ಫೇಸ್ ಮಾಸ್ಕ್ ಅನ್ನು ನೀಡಿಕೆ ಮಾಡಲಾಗಿದೆ. ಇನ್ನು ರೈತರಿಗೆ ನೂತನ ಫೇಸ್ ಮಾಸ್ಕ್ ಅನ್ನು ನೀಡಲು ಚಿಂತನೆಯನ್ನ ಮಾಡಲಾಗ್ತಿದೆ. ಮೈಸೂರಿನಲ್ಲಿ ಹುಲಿ ದಾಳಿಗೆ ಮೂವರು ಬಲಿಯಾಗಿದ್ದಾರೆ. ಬಂಗಾಳ ಮಾದರಿಯಲ್ಲಿ ಫೇಸ್ ಮಾಸ್ಕ್ ಅನ್ನು ನೀಡಲಾಗುತ್ತೆ. ರೈತರಿಗೆ ನೂತನ ಫೇಸ್ ಮಾಸ್ಕ್ ನೀಡಲು ಚಿಂತನೆಯನ್ನ ಮಾಡಲಾಗ್ತಿದೆ. ರೈತರ ಮೇಲೆ ಹುಲಿ ದಾಳಿಯನ್ನ ತಪ್ಪಿಸಲು ಈ ಒಂದು ನಿರ್ಧಾರವನ್ನ ಮಾಡಲಾಗ್ತಿದೆ. ಹಿಂಬದಿಯಿಂದ ರೈತರ ಮೇಲೆ ದಾಳಿ ನಡೆಸುವ ಹುಲಿ. ಅರಣ್ಯ ಇಲಾಖೆಯಿಂದ ಫೇಸ್ ಮಾಸ್ಕ್ ವಿತರಣೆ. ಕಾಡಂಚಿನ ಗ್ರಾಮದ ಜನರಿಗೆ ಮುಖವಾಡ ವಿತರಣೆ ಮಾಡಲಾಗುತ್ತೆ. ಸಫಾರಿ ಸಿಬ್ಬಂದಿಯಿಂದ ಜಾಗೃತಿ ಮೂಡಿಸುವ ಕಾರ್ಯವನ್ನು ಕೂಡ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಇದೇ ಮಾದರಿಯನ್ನ ಅನುಸರಿಸಲು ಸದ್ಯಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಯಾಕಂದ್ರೆ ಬಂಗಾಳದಲ್ಲೂ ಕೂಡ ಸದ್ಯಕ್ಕೆ ಇದೇ ಮಾದರಿಯನ್ನ ಅನುಸರಿಸ್ತಾ ಇದ್ದಾರೆ. ಆ ಒಂದು ಮಾದರಿಯನ್ನ ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡಿ ಆ ಒಂದು ಮಾದರಿಯನ್ನ ಅನುಸರಿಸಲು ಸದ್ಯಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಮಾಸ್ಕ್ ಅನ್ನ ನೀಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ. ಫೇಸ್ ಮಾಸ್ಕ್ ಅನ್ನ ನೀಡಬೇಕು ಅಂತ ಸದ್ಯಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ನೋಡ್ಬೇಕಾಗತ್ತೆ. ಈ ಒಂದು ಫೇಸ್ ಮಾಸ್ಕ್ ಅನ್ನ ನೀಡಿದ ನಂತರ ಏನಾದ್ರೂ ಈ ರೀತಿಯಾಗಿ ಹುಲಿ ದಾಳಿಗೆ ತುತ್ತಾಗುವವರ ಸಂಖ್ಯೆ ಏನಾದ್ರೂ ಕಡಿಮೆ ಆಗುತ್ತಾ ಅಂತ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಮೈಸೂರಿನಲ್ಲಿ ಈ ಒಂದು ಹುಲಿ ದಾಳಿಗೆ ಮೂವರು ಬಲಿಯಾಗಿದ್ದಾರೆ. ಹುಲಿ ದಾಳಿ ತಡೆಗೆ ಮುಖವಾಡದ ಗುರಾಣಿಯನ್ನ ಮಾಡಲಾಗ್ತಿದೆ. ನೋಡ್ಬೇಕಾಗತ್ತೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಈ ಒಂದು ಫೇಸ್ ಮಾಸ್ಕ್ ಅಥವಾ ಬಂಗಾಳದ ಮಾದರಿ ಅಂತ.